ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ಸ್ಥಳ ಬಹಳ ಸುಂದರವಾಗಿದೆ. ಈ ಕಡೆ ನೋಡಿದರೆ ಸಮುದ್ರದ ಅಲೆಗಳು, ಗಾಳಿ ಯಾವಾಗಲೂ ಕೂಡ ಬೀಸುತ್ತಲೇ ಇದೆ. ಇಲ್ಲಿ ಚಿಕ್ಕ ಚಿಕ್ಕ ಮೀನುಗಾರಿಕೆ ದೋಣಿಗಳೆಲ್ಲ ಇದೆ. ಇದು ರಾಮನಾಥಪುರಂ ರಾಮೇಶ್ವರದಲ್ಲಿ ಇರುವಂಥ ಧನುಷ್ಕೋಡಿ ಎಂಬ ಸ್ಥಳ. ನಾನು ಈ ಮುಂಚೆ ನಿಮಗೆ ಹೇಳಿದನಲ್ಲವ, 1964ರಲ್ಲಿ ದೊಡ್ಡ ಒಂದು ಪ್ರವಾಹ ಬಂದು ಇಡೀ ಊರನ್ನೇ ನಾಶ ಮಾಡಿತು ಎಂಬುದಾಗಿ. ನೋಡಿರಿ, ಸಮುದ್ರದ ಅಲೆಗಳನ್ನು ನೋಡುವಾಗ ದೇವರು ಅದಕ್ಕೊಂದು ಎಲ್ಲೆಯನ್ನು ನೇಮಿಸಿದ್ದಾರೆ. ನೋಡಿರಿ, ಅಲೆಗಳು ಎದ್ದು ಬಂದರೂ ಕೂಡ ದಡಕ್ಕೆ ಬಂದ ಕೂಡಲೇ ಅಷ್ಟೇ ಸ್ಟಾಪ್ ಆಗಿ ಪುನಃ ಹಿಂತಿರುಗಿ ಹೋಗುತ್ತದೆ. ನಮ್ಮ ಜೀವಿತದಲ್ಲಿ ಈ ರೀತಿ ಸಮಸ್ಯೆಗಳು ಬರುತ್ತವೆ, ಅಲೆಯಾಗಿ ಬರುತ್ತವೆ. ಆದರೆ ದೇವರು ಅದಕ್ಕೊಂದು ಎಲ್ಲೆಯನ್ನು ನೇಮಿಸಿ ಇದರ ಮೇಲೆ ಬರಬಾರದು ಎಂಬುದಾಗಿ ದೇವರು ಅದನ್ನು ತಡೆದು ಇಟ್ಟಿದ್ದಾರೆ. ನೋಡಿ, ನಾವು ಸಮುದ್ರ ತೀರದಲ್ಲಿ ನಿಲ್ಲುವಾಗಲೂ ಕೂಡ ಹೇಗೆ ಅಷ್ಟು ಧೈರ್ಯವಾಗಿ ನಾವು ನಿಲ್ಲುತ್ತೇವೆ. ನೋಡಿರಿ, 20 ವರ್ಷಗಳ ಹಿಂದೆ ಸುನಾಮಿ ಬಂದಿತ್ತು. ನಿಮಗೆ ನೆನಪಿದೆಯಾ? ಸುನಾಮಿ ಬಂದಾಗ ಹೆಚ್ಚಾಗಿ ಬಾಧಿಸಲ್ಪಟ್ಟದ್ದು ಇಂಡಿಯಾದ ದಕ್ಷಿಣ ಭಾಗ, ತಮಿಳುನಾಡು. ಕೆಲ ಸ್ಥಳಗಳಲ್ಲಿ ಇಡೀ ಊರೇ ಕಾಣದೆ ಹೋಯಿತು. ಅನೇಕ ಸಾವಿರಾರು ಜನರು ಅದರಲ್ಲಿ ಮರಣವನ್ನು ಹೊಂದಿದರು. ಅಂದರೆ ಆ ರೀತಿ ಅಲೆಗಳು ಎದ್ದು ಬರುವಾಗ ಅದು ಹೇರಾಳವಾದ ಜನರನ್ನು ನಾಶ ಮಾಡಿತು. ಆದರೆ ಈಗ ಆ ರೀತಿ ಅಲೆಗಳನ್ನು ನೋಡುವಾಗ ಕೂಡ ನಾವು ಯಾವುದೇ ಭಯ ಇಲ್ಲದೆ ತೀರದಲ್ಲಿ ಹೋಗಿ ನಿಲ್ಲುತ್ತೇವೆ. ಯಾಕೆಂದರೆ ನಾವು ನಂಬುತ್ತೇವೆ, ಇದನ್ನು ಮೀರಿ ಸಮುದ್ರದ ಅಲೆಗಳು ಬರುವುದಿಲ್ಲ. ಎಂದೋ ಒಂದು ದಿನ ಸುನಾಮಿ ಬಂದಿತು, ದಿನ ಸುನಾಮಿ ಬರುತ್ತದಾ? ಇಲ್ಲವಲ್ಲ. ಆದ್ದರಿಂದ ಧೈರ್ಯವಾಗಿ ಹೋಗಿ ಆ ತೀರದಲ್ಲಿ ನಿಂತು ಬರುವಂಥ ಆ ಅಲೆಗಳಲ್ಲಿ ನಮ್ಮ ಕಾಲುಗಳನ್ನು ಕೂಡ ನೆನೆಸಿಕೊಂಡು ನಾವು ಸಂತೋಷಪಟ್ಟು ಬರುತ್ತೇವೆ. ಯಾಕೆಂದರೆ ನಮಗೆ ನಂಬಿಕೆ ಇದೆ, ಇದನ್ನು ಮೀರಿ ಬರುವುದಿಲ್ಲ ಎಂಬುದಾಗಿ. ಹಾಗಾದರೆ ನಂಬಿಕೆ ಅದು ಬಹಳ ಮುಖ್ಯವಾದದ್ದು. ಇಬ್ರಿಯರಿಗೆ 10ನೇ ಅಧ್ಯಾಯ 38ನೇ ವಾಕ್ಯದಲ್ಲಿ ದೇವರು ಹೇಳುತ್ತಾರೆ, ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ನಿಮ್ಮಲ್ಲಿ ನಂಬಿಕೆ ಇರುವುದಾದರೆ ಯಾವುದೇ ಪರಿಸ್ಥಿತಿಯಲ್ಲಿ ಕೂಡ ನೀವು ಬದುಕುವುದಕ್ಕೆ ಸಾಧ್ಯ. ಸಮುದ್ರದ ಅಲೆಗಳಂತೆ ಸಮಸ್ಯೆಗಳು ಎದ್ದು ಬರಬಹುದು, ಆದರೆ ಕರ್ತನು ಸಂಗಡ ಇದ್ದಾನೆ, ಯಾವುದೂ ಕೂಡ ನನ್ನನ್ನು ಬಾಧಿಸುವುದಿಲ್ಲ ಎಂಬುದಾಗಿ ನೀವು ನಂಬಿದರೆ ನಿಮ್ಮ ಜೀವಿತದಲ್ಲಿ ನೀವು ಬದುಕುವುದಕ್ಕೆ ಸಾಧ್ಯ. ಯಾಕೆಂದರೆ ನಂಬಿಕೆಯೇ ದೇವರು ನಮ್ಮಿಂದ ಎದುರು ನೋಡುವಂಥ ಒಂದು ಕಾರ್ಯ. ಇಬ್ರಿಯರಿಗೆ 11:6ರಲ್ಲಿ ಹೇಳಲ್ಪಟ್ಟಿದೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ. ಆತನು ಇದ್ದಾನೆ ಎಂದು, ತನ್ನನ್ನು ಹುಡುಕುವವರಿಗೆ ಪ್ರತ್ಯುತ್ತರ ಕೊಡುತ್ತಾನೆ ಎಂದು ನಾವು ನಂಬಬೇಕು. ದೇವರು ನಮ್ಮ ಸಂಗಡ ಇದ್ದಾರೆ, ನಮ್ಮ ಕುಟುಂಬದಲ್ಲಿ ನಮ್ಮೊಂದಿಗೆ ಇದ್ದಾರೆ. ನನ್ನ ವ್ಯಾಪಾರದಲ್ಲಿ ಯೇಸು ನನ್ನ ಸಂಗಡ ಇದ್ದಾನೆ, ನನ್ನ ಕೆಲಸದಲ್ಲಿ ಯೇಸು ನನ್ನ ಸಂಗಡ ಇದ್ದಾನೆ. ಆದ್ದರಿಂದ ನನಗೆ ಯಾವುದೇ ಕೊರತೆ ಬರುವುದಿಲ್ಲ ಎಂಬಂಥ ಒಂದು ನಂಬಿಕೆ. ಪ್ರತಿನಿತ್ಯ ಒಂದೊಂದು ಕಾರ್ಯಗಳಲ್ಲಿ ಕೂಡ ಈ ನಂಬಿಕೆ ಅವಶ್ಯ. ಆಗಲೇ ನಾವು ಬದುಕುವುದಕ್ಕೆ ಸಾಧ್ಯ. ಯಾಕೆಂದರೆ ನಂಬಿಕೆ ಇಲ್ಲದೆ ದೇವರಿಂದ ಏನನ್ನು ಹೊಂದಿಕೊಳ್ಳಲು ಆಗುವುದಿಲ್ಲ ಎಂಬುದಾಗಿ ಸತ್ಯವೇದದಲ್ಲಿ ಯಾಕೋಬ 1ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ. ಹಾಗಾಗಿ ದೇವರ ಮೇಲೆ ಇಡುವಂಥ ನಂಬಿಕೆ. ಯಾಕೆ ನೀವು ಸೋತು ಹೋಗಿದ್ದೀರಿ? ಯಾಕೆ ನಿಮ್ಮ ಹೃದಯ ಕಳವಳಗೊಂಡಿದೆ? ಯಾಕೆ ಕೆಲ ಕಾರ್ಯಗಳನ್ನು ಕಂಡು ಭಯಪಡುತ್ತಿದ್ದೀರಿ? ಯಾಕೆಂದರೆ ಪರಿಸ್ಥಿತಿ ಈ ರೀತಿ ಅಲೆಗಳಂತೆ ಎದ್ದು ಬರುತ್ತಾ ಇದೆ. ಒಂದು ಸಮಸ್ಯೆ ನಂತರ ಇನ್ನೊಂದು, ಒಂದು ಸಮಸ್ಯೆ ನಂತರ ಇನ್ನೊಂದು. ಬರಲಿ, ಎಷ್ಟು ಅಲೆಗಳು ಬಂದರೇನೋ ಅದಕ್ಕೊಂದು ಎಲ್ಲೆ ಇದೆ ಅಲ್ಲವಾ, ಅದನ್ನು ದಾಟಿ ಬರುವುದಕ್ಕೆ ಆಗದು. ದೇವರು ಅದಕ್ಕೊಂದು ಎಲ್ಲೆಯನ್ನು ನೇಮಿಸಿ ಇಟ್ಟಿದ್ದಾರಲ್ಲ. ಆ ಅಲೆಗಳು ಬರಲಿ, ನಿಮ್ಮ ಪಕ್ಕದವರೆಗೂ ಬರುತ್ತದೆ, ಕಾಲನ್ನು ಕೂಡ ಮುಟ್ಟುತ್ತದೆ, ನಿಮಗೆ ಕೇಡು ಮಾಡುವುದಿಲ್ಲ. ನಂಬಿಕೆ. ದೇವರು ನನ್ನ ಸಂಗಡ ಇದ್ದಾರೆ. ಸಮಸ್ಯೆಗಳು ಬರುತ್ತವೆ ಹೋಗುತ್ತವೆ, ಅಲೆಗಳಂತೆ ಸಮಸ್ಯೆಗಳು ಬರಲಿ, ಆದರೆ ನನಗೆ ಕೇಡು ಮಾಡುವುದಕ್ಕೆ ಆಗದು. ನನ್ನ ಹತ್ತಿರದವರೆಗೂ ಬರುತ್ತದೆ, ಆದರೆ ತೊಲಗಿ ಹೋಗುತ್ತದೆ. ಆ ಒಂದು ನಂಬಿಕೆ. ದೇವರಾದ ಯೇಸು ನನ್ನ ಸಂಗಡ ಇದ್ದಾನೆ ಎಂಬಂತ ನಂಬಿಕೆ. ನಾನು ಎಷ್ಟೋ ಕಾರ್ಯಗಳಲ್ಲಿ ನೋಡಿದ್ದೇನೆ, ಅಲೆಗಳಂತೆ ಸಮಸ್ಯೆಗಳು ಬರುತ್ತವೆ, ಸುನಾಮಿಯಂತೆ ಎದ್ದೇಳುತ್ತವೆ. ಇನ್ನು ಅಷ್ಟೇ ಎಂಬಂತ ಪರಿಸ್ಥಿತಿಯ ಹಾಗೆ ಸೈತಾನನು ಅಲೆಗಳಂತೆ ಎದ್ದು ಬರುತ್ತಾನೆ. ಅದು ಪಕ್ಕದವರೆಗೂ ಬರುತ್ತದೆ, ನಮ್ಮನ್ನು ಮುಟ್ಟುವುದಿಲ್ಲ, ಕೇಡು ಮಾಡುವುದಿಲ್ಲ, ಹಾಗೆ ಹೋಗಿಬಿಡುತ್ತದೆ. ಈ ಅಲೆಗಳು ಹಿಂಜಾರಿ ಹೋಗುವಂತೆ ನಿಮ್ಮ ಜೀವಿತದಲ್ಲಿರುವಂಥ ಸಮಸ್ಯೆಗಳು ಹಿಂಜಾರಿ ಹೋಗುತ್ತವೆ. ಇಂದಿನಿಂದಲೇ ವ್ಯತ್ಯಾಸಗಳನ್ನು ಕಾಣುವಿರಿ. ಯಾಕೆ ಭಯಪಡುತ್ತಾ ಇದ್ದೀರಿ? ನಂಬಿಕೆಯಲ್ಲಿ ದೃಢವಾಗಿರಿ. ಯೇಸು ನನ್ನೊಂದಿಗೆ ಇದ್ದಾನೆ, ಸಹಾಯ ಮಾಡುತ್ತಾನೆಂಬುದಾಗಿ ನಂಬಿರಿ. ಎಲ್ಲವೂ ಬದಲಾಗುತ್ತದೆ, ಪರಿಸ್ಥಿತಿಗಳು ಮಾರ್ಪಡುತ್ತವೆ. ನಂಬಿಕೆಯಿಂದ ಹೇಳುವಿರಾ, ಯೇಸುವೆ, ನಿಮ್ಮ ಶಕ್ತಿಯನ್ನು ನಾನು ನಂಬುತ್ತೇನೆ. ನೀವು ನನ್ನ ಸಂಗಡ ಇದ್ದೀರಿ, ನಾನದನ್ನು ನಂಬುತ್ತೇನೆ. ನಮ್ಮ ಕುಟುಂಬದಲ್ಲಿ ನಮ್ಮೊಂದಿಗೆ ಇದ್ದೀರಿ, ನಿಮಗೆ ಸ್ತೋತ್ರ. ನನ್ನ ಕೆಲಸ, ಬಿಸ್ನೆಸ್ ಎಲ್ಲದರಲ್ಲೂ ಸಂಗಡ ಇರುತ್ತೀರಿ.
ಆದ್ದರಿಂದ ಯಾವುದು ನನಗೆ ಕೇಡು ಮಾಡುವುದಕ್ಕೆ ಆಗದು, ಯಾವುದು ನನ್ನನ್ನು ಬಾಧಿಸುವುದಿಲ್ಲ. ನಾನು ನಂಬುತ್ತೇನೆ. ಯೇಸುವಿನ ನಾಮದಲ್ಲಿ ಜಯ ಹೊಂದುತ್ತೇನೆ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.